ನಿಮ್ಮ ಫೋನಲ್ಲಿ ಸ್ಟೋರೇಜು ಫುಲ್ ಆಗಿಬಿಟ್ಟಿದೆ ಅಂತಂದರೆ ಇವತ್ತು ನಾನು ಹೇಳುವಂಥ ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಸ್ಟೋರೇಜು ಖಾಲಿ ಆಗುತ್ತೆ, ಫ್ರೀ ಆಗುತ್ತೆ. ಸೊ ತುಂಬ ಜನಕ್ಕೆ ಫೋನಲ್ಲಿ ಫೋಟೋಸ್ ವೀಡಿಯೋಸ್ಗಳು ತೆಗಿಯೋಕ್ಕೆ ಹೋದಾಗ ಹಿಂಸೆ ಆಗ್ತಾ ಇರುತ್ತೆ. ಫೋಟೋ ವೀಡಿಯೋಗಳು ರೆಕಾರ್ಡ್ ಆಗ್ತಾರಲ್ಲ, ಸ್ಟೋರೇಜ್ ಫುಲ್ ಆಗಿದೆ ಅಂತ ಬರ್ತಾ ಇರುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಇವತ್ತಿನ ವೀಡಿಯೋದಲ್ಲಿ ಸಿಗುತ್ತೆ. ಸೊ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ, ಸೊ ಮೊದಲನೇದಾಗಿ ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಸ್ಟೋರೇಜ್ ಎಷ್ಟಿದೆ, ಎಷ್ಟು ಫಿಲ್ ಆಗಿದೆ ಅನ್ನೋದನ್ನು ಫಸ್ಟು ನಾವು ನೋಡೋಣ. ಅದಾದಮೇಲೆ ಯಾವ ಥರ ನಾನು ನಿಮಗೆ ಕ್ಲೀನ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಫಸ್ಟ್ ಸ್ಟೆಪ್ಪು. ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಎಲ್ಲರ ಫೋನಲ್ಲೂ ಕೂಡ ಇದ್ದೇ ಇರುತ್ತೆ. ಇದನ್ನು ಓಪನ್ ಮಾಡಿಕೊಂಡಾಗ ಅಲ್ಲಿ ಮೇಲ್ಗಡೆ ನಿಮಗೆ ಎಬೌಟ್ ಫೋನ್ ಅಂತ ನಿಮ್ಗೆ ಆಪ್ಷನ್ ಇರುತ್ತೆ. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಬಂದೇ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಡೇಟಾ ಸಿಗುತ್ತೆ, ಆಯಿತಾ. ಸೊ ನಿಮ್ಮ ಒಂದು ಫೋನ್ ಸ್ಟೋರೇಜ್ ಎಷ್ಟಿದೆ, ಎಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಯೂಸ್ ಮಾಡ್ಕೊಂಡಿದ್ದೀರಾ ಅನ್ನೋದು ನೀವಿಲ್ಲಿ ನೋಡ್ಬೋದು. ನನ್ನದು ಬಂದು 128 GB, ಆಯಿತಾ, ಫೋನ್ ಸ್ಟೋರೇಜು. ಇದರಲ್ಲಿ ನಾನು 35.9 GB ಈಗ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಹತ್ರ 92 GB ಫ್ರೀ ಇದೆ. ಬಟ್ ತುಂಬ ಜನಕ್ಕೆ ಇದು ಫ್ರೀನೇ ಇರಲ್ಲ, ಆಯಿತಾ. ಸೊ 1 GB ಕೂಡ ಫ್ರೀ ಇರಲ್ಲ. ಅದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಓಕೆ, ಫಸ್ಟ್ ಇದನ್ನು ಚೆಕ್ ಮಾಡ್ಕೊಡಿ ಎಷ್ಟು ಫುಲ್ ಆಗಿದೆ ಅನ್ನೋದು. ಮತ್ತು ಇಲ್ಲಿ ನಿಮಗೊಂದು ಡೇಟಾನು ಕೂಡ ಸಿಗುತ್ತೆ. ಇಲ್ಲಿ ನೀವು ಆ್ಯಪ್ಗಳೆಲ್ಲ ಎಷ್ಟು ಯೂಸ್ ಮಾಡಿದ್ರೆ ಎಲ್ಲವೂ ಕೂಡ ಸಿಗುತ್ತೆ. ಅದು ನೋಡಿಕೊಂಡು ನೀವು ಡಿಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬನ್ನಿ ಇವಾಗ ನಾನು ನಿಮಗೆ ಸ್ಟೆಪ್ 2 ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡೋದು ಅಂತ. ನೋಡಿ ಗೈಸ್, ಸ್ಟೆಪ್ 2 ಅಲ್ಲಿ ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ನೀವು ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಆ್ಯಪ್ ಓಪನ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು Gmail ID ಲಾಗಿನ್ ಆಗಿರುತ್ತೆ. ಅಲ್ಲಿ ಪ್ರೊಫೈಲ್ ಫೋಟೋ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಓವರ್ ವ್ಯೂ ಪಕ್ಕದಲ್ಲಿ ಮ್ಯಾನೇಜ್ ಅಂತಿದೆ. ಈ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲಿ ದಿಸ್ ಡಿವೈಸ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಾಟ್ ಇನ್ಸ್ಟಾಲ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾಟ್ ಇನ್ಸ್ಟಾಲ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದಷ್ಟು ಆ್ಯಪ್ಸ್ಗಳು ಬರುತ್ತೆ. ಇದೆಲ್ಲ ಅನ್ನೆಸೆಸರಿ ಆ್ಯಪ್ಸ್ಗಳು, ನೀವು ಇನ್ಸ್ಟಾಲೇ ಮಾಡಿರೋಲ್ಲ ಆದರೂ ಕೂಡ ಸೊ ನಿಮ್ಮದು ಸ್ಟೋರೇಜ್ನ ಕ್ಲೈಮ್ ತಗೊಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ನೋಡಿ, ಇಲ್ಲಿ ಯಾವ್ಯಾವುದಿದೆ ಅದನ್ನೆಲ್ಲ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. 1 2 3 4 5 6 ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ನಿಮಗೆ ಎಷ್ಟು ಫ್ರೀ ಆಗುತ್ತೆ ಅನ್ನೋದು ಕೂಡ ತೋರಿಸ್ತಾ ಇದೆ. ನೀವು ನೋಡ್ಬೋದು. ಇದನ್ನು ಡಿಲೀಟ್ ಮಾಡೋದ್ರಿಂದ 488 MB ಫ್ರೀ ಆಗುತ್ತೆ. ಸೊ ಇಲ್ಲಿ ನಿಮಗೆ ಡಿಲೀಟ್ ಆಪ್ಷನ್ ಇದೆ. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ರಿಮೂವ್ ಅಂತ ಕೊಡಿ. ಓಕೆ, ಈಗ ರಿಮೂವ್ ಆಯಿತು, ಸ್ಟೋರೇಜು ಫ್ರೀ ಆಯಿತು 488 MB. ಓಕೆ, ಇದು ಸ್ಟೆಪ್ 2. ಈಗ ನಾವು ಸ್ಟೆಪ್ 3 ಇನ್ನೂ ಬೇರೆ ಥರ ಖಾಲಿ ಮಾಡೋದನ್ನು ಕೂಡ ತೋರಿಸ್ತೀನಿ, ಬನ್ನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಫೋನಲ್ಲಿರುವಂಥ ಯಾವುದೇ ಒಂದು ಆ್ಯಪ್ಗಳಾಗ್ಬೋದು, ಆ ಒಂದು ಆ್ಯಪ್ಗಳನ್ನ ನೀವು ಜಸ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಡೇಟಾ ಎಲ್ಲ ಸ್ಟೋರ್ ಆಗಿರುತ್ತೆ. ಅದರಿಂದ ನಿಮಗೆ ಸ್ಟೋರೇಜು ಫುಲ್ಲು ಬೇಗ ಖಾಲಿ ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ಇವಾಗ ಕ್ರೋಮನ್ನು ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಂಡಾಗ ಅಲ್ಲಿ ನಿಮಗೆ ಅಂತ ಬರುತ್ತೆ, ಆ್ಯಪ್ ಇನ್ಫೋ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸ್ಟೋರೇಜ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಆ್ಯಪ್ ಸೈಜ್ ಎಷ್ಟಿದೆ, 92 MB. ಬಟ್ ಇದು ಎಷ್ಟು ಯೂಸ್ ಮಾಡ್ಕೊಂಡಿದೆ, ಡೇಟಾ ಎಲ್ಲ 349 MB ಅಕ್ವೈರ್ ಮಾಡ್ಕೊಂಡಿದೆ ಸ್ಟೋರೇಜನ್ನು. ಅದಕ್ಕೋಸ್ಕರ ನೀವು ಇಲ್ಲಿ ಏನು ಮಾಡಬೇಕು, ಕೆಳಗಡೆ ಕ್ಲಿಯರ್ ಡೇಟಾ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನೀವು ಕ್ಲಿಯರ್ ಕ್ಯಾಚೆ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ. ಸೊ ಅವಾಗ ಏನಾಗುತ್ತೆ, ಸೊ ನಿಮಗೆ ಡೇಟಾ ಫ್ರೀ ಆಗುತ್ತೆ. ಸೊ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಸೇವ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಇವಾಗ ಎಷ್ಟಾಗಿದೆ, 138 MB ಆಗಿದೆ. ಸೊ ಇದೇ ಥರ ನಿಮ್ಮದು ಯಾವ್ಯಾವ ಆ್ಯಪು ಜಾಸ್ತಿ ಯೂಸ್ ಮಾಡ್ತೀರಾ ಆ ಎಲ್ಲ ಆ್ಯಪ್ತೂ ಕೂಡ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡು ಸೊ ನೀವೇನು ಮಾಡಿ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಯರ್ ಡೇಟಾ ಇದ್ರ ಮೇಲೆ ಸ್ಟೋರೇಜ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಯರ್ ಡೇಟಾ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಯರ್ ಕ್ಯಾಚೆ ಮೇಲೆ ಕ್ಲಿಕ್ನ ಮಾಡಿ ಓಕೆ ಅಂತ ಕೊಡಿ. ಇವಾಗ ನಿಮಗೆ ಸ್ಟೋರೇಜು ಫ್ರೀ ಆಗುತ್ತೆ. ಓಕೆ, ಇದು ಸ್ಟೆಪ್ 3. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು, ಸೊ ತುಂಬ ನೀವು ಆ್ಯಪ್ಸ್ಗಳನ್ನ ಇನ್ಸ್ಟಾಲ್ ಮಾಡಿರ್ತೀವಿ ನೋಡಿ, ಅಲ್ಲಿ ಕೆಲವೊಂದಷ್ಟು ಆ್ಯಪ್ಸ್ಗಳು ನಿಮಗೆ ಬೇಕಾಗಿರಲ್ಲ ಆದರೂ ಕೂಡ ಇಟ್ಕೊಂಡಿರ್ತೀರ. ಅಂಥ ಆ್ಯಪ್ಸ್ಗಳನ್ನ ನೋಡಿ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಇವಾಗ ನೋಡಿ, ಈಗ ಫೇಸ್ಬುಕ್ ಇದೆ. ಈ ಫೇಸ್ಬುಕ್ ನಾನು ಯೂಸೇ ಮಾಡಲ್ಲ ಅಂದ್ಕೊಳ್ಳಿ, ಇಟ್ಕೊಂಡಿದ್ರು ವೇಸ್ಟ್ ಅದು. ಅದಕ್ಕೋಸ್ಕರ ನೀವೇನು ಮಾಡಿ, ಫೇಸ್ಬುಕ್ಕನ್ನು ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡು ಇಲ್ಲಿ ನೀವೇನು ಮಾಡಬೇಕು, ಆ್ಯಪ್ ಇನ್ಫೋ ಮೇಲೆ ನೀವು ಕ್ಲಿಕ್ನ ಮಾಡಿ. ಇಲ್ಲಿ ನೀವು ಕ್ಲಿಯರ್ ಡೇಟಾ ಮೇಲೆ ಕ್ಲಿಕ್ನ ಮಾಡಿ, ಮ್ಯಾನೇಜ್ ಸ್ಪೇಸ್ ಮೇಲೆ ಕ್ಲಿಕ್ನ ಮಾಡಿ, ಡಿಲೀಟ್ ಅಂತ ಕೊಡಿ.
ಆಯಿತಾ. ಸೊ ಇದನ್ನೆಲ್ಲ ಡಿಲೀಟ್ ಮಾಡಿದ್ಮೇಲೆ ಅದಾದಮೇಲೆ ಅನ್ಇನ್ಸ್ಟಾಲ್ ಅಂತ ಕೊಟ್ಟು ಓಕೆ ಅಂತ ಕೊಡಿ. ಇವಾಗ ಫೇಸ್ಬುಕ್ ಏನಿದೆ ಅದು ನಿಮ್ಮ ಫೋನಿಂದ ಡಿಲೀಟ್ ಆಗುತ್ತೆ, ಆಯಿತಾ. ಸೊ ಈ ಥರ ನೀವೇನು ಮಾಡಬೇಕು, ಆ್ಯಪ್ಸ್ಗಳು ಯೂಸ್ ಮಾಡ್ತಾ ಇಲ್ವಲ್ಲ ಅಂಥ ಆ್ಯಪ್ಸ್ಗಳನ್ನ ನೀವು ಈ ಥರ ಡಿಲೀಟ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಡಿಲೀಟ್ ಮಾಡಿ. ನಾನು ತೋರಿಸೋದಲ್ಲ ಅದೇ ಥರ ಡಿಲೀಟ್ ಮಾಡಿ, ಎಲ್ಲವೂ ಕೂಡ ರಿಮೂವ್ ಆಗುತ್ತೆ. ಆ ಒಂದು ಆ್ಯಪ್ ರಿಲೇಟೆಡ್ ಏನೇನು ಡೇಟಾ ಸೇವ್ ಆಗಿರುತ್ತೆ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ. ಓಕೆ, ಇದೊಂದು ರೀತಿ ನೀವು ಸ್ಟೋರೇಜನ್ನು ಫ್ರೀ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಅದೇ ಥರ ಕೊನೆಯ ಸ್ಟೆಪ್ ಬಂತು ಅಂತಂತಾರೆ. ಸೊ ನೀವು ಫೋನಲ್ಲಿ ತುಂಬ ಜನ ನೀವು ಫೋಟೋಸ್ ವೀಡಿಯೋಸ್ಗಳನ್ನ ಇಟ್ಕೊಂಡಿರ್ತೀರಾ. ಸೊ ಎಕ್ಸಾಂಪಲ್ ಇವಾಗ ನೀವು ನಿಮ್ಮ ಫೋನಲ್ಲಿ ಫೈಲ್ ಮ್ಯಾನೇಜರ್ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದು ಫೋಲ್ಡರ್ ಇರುತ್ತೆ. ನಾನು ಈ ಥರ ಸ್ವೈಪ್ ಮಾಡಿದ್ರೆ ಅಲ್ಲಿ ನಿಮಗೆ ಮೇಲ್ಗಡೆ ಇಂಟರ್ನಲ್ ಸ್ಟೋರೇಜು ಮತ್ತು SD ಕಾರ್ಡ್ ಅಂತ ತೋರಿಸುತ್ತೆ. ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಂತಂದರೆ ನಿಮ್ಮದು ಫೋನ್ ಸ್ಟೋರೇಜು. ಈ ಫೋನ್ ಸ್ಟೋರೇಜಲ್ಲಿ ನೀವು ಏನೇನು ಇಟ್ಕೊಂಡಿದ್ದೀರಾ ಅದು ಬೇಡದೇ ಇರುವಂಥದ್ದನ್ನು ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಅದನ್ನೆಲ್ಲ ನೀವು ಡಿಲೀಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇವಾಗ ಫೋಟೋ ಗೀಟೋ ಎಲ್ಲ ತೊಗೊಂಡಿರ್ತೀರಾ, ಅದನ್ನೆಲ್ಲ ಫೋನ್ ಸ್ಟೋರೇಜಲ್ಲೇ ಇಟ್ಟಿರ್ತೀರಾ. ಸೊ ಅದನ್ನು ನೀವು SD ಕಾರ್ಡ್ ಮೂವ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇವಾಗ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ಯಾವುದೋ ಈ ಆ್ಯಪ್ಸ್ಗಳೇ ಬೇಕಾಗಿರಲ್ಲ, ಫೋಟೋಸ್ಗಳು ಬೇಕಾಗಿರಲ್ಲ, ಬಟ್ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ನೀವೇನು ಮಾಡಬೇಕು, ಈ ಥರ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವೇನು ಮಾಡಬೇಕು, ಡಿಲೀಟ್ ಅಂತ ಕೊಟ್ಟು ಡಿಲೀಟ್ ಮಾಡಿಕೊಡಿ. ಆವಾಗ ಏನಾಗುತ್ತೆ, ನಿಮ್ಮ ಫೋನಲ್ಲಿ ಸ್ಪೇಸು ಫ್ರೀ ಆಗುತ್ತೆ. ಓಕೆ, ಆದಷ್ಟು ಇಂಟರ್ನಲ್ ಸ್ಟೋರೇಜಲ್ಲಿ ಏನು ಇಡೋಕ್ಕೆ ಹೋಗ್ಬಿಡಿ. ಏನಾದರೂ ಇಟ್ಕೊಳ್ತೀನಿ ಅಂತಂದರೆ ಮೆಮೊರಿ ಕಾರ್ಡನ್ನು ಹಾಕ್ಕೊಂಡು ಇಟ್ಕೊಳ್ಳಿ, ಆಯಿತಾ. ಸ್ಟೋರೇಜು ಸೇವ್ ಆಗುತ್ತೆ. ಈಗ ನೀವು ನೋಡ್ಬೋದು ಮೇಲ್ಗಡೆ ನಂದು ಸ್ಟೋರೇಜ್ ತೋರಿಸ್ತದೆ, ಇಂಟರ್ನಲ್ಲು 24 GB ಯೂಸ್ ಆಗಿದೆ ಅಷ್ಟೇ, ಆಯಿತಾ. ಸೊ ಈ ಥರ ನೀವೇನು ಮಾಡ್ಬೋದು, ನಿಮ್ಮ ಒಂದು ಫೋನಲ್ಲಿ ಸ್ಟೋರೇಜನ್ನು ಫ್ರೀ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.